ಮಾಣ ಗ್ರಾಮವನ್ನ ವೇದಗಳಲ್ಲಿ ಮಾಣಿ ಭೂಮಿ ಅಂತ ಉಲ್ಲೇಖಿಸಿದ್ದಾರೆ. ಉತ್ತರಾಖಂಡ ರಾಜ್ಯದ ಚಮೋಲಿ ಜಿಲ್ಲೆಯ ಸರಸ್ವತಿ ಮತ್ತು ಅಲ್ಕಾನಂದ ನದಿಗಳ ಸಂಗಮದಲ್ಲಿ ಇರುವಂತಹ ಸುಂದರವಾದ ಊರಿನ ಹೆಸರೇ ಮಾಣ. ಭಾರತ ದೇಶದ ಪ್ರಥಮ ಗ್ರಾಮ ಅಂತಾನೆ ಹೆಸರುವಾಸಿಯಾಗಿರೋ ಈ ಮಾಣ ಊರು ಬದ್ರಿನಾಥದಿಂದ ಕೇವಲ 3 ಕಿಲೋಮೀಟರ್ನಷ್ಟು ದೂರದಲ್ಲಿದೆ. ನಾವಿಲ್ಲಿ ಗಣೇಶ ಮಹಾಭಾರತವನ್ನು ಬರೆದಂತಹ ಗುಹೆ, ವೇದವ್ಯಾಸರು ಅದನ್ನು ಹೇಳಿದಂತಹ ಗುಹೆ, ಸರಸ್ವತಿ ನದಿಯ ಉಗಮಸ್ಥಾನ, ಭೀಮ ನಿರ್ಮಿಸಿದಂತಹ ಕೊಳ, ಹಾಗೆ ಸರಸ್ವತಿ ಮತ್ತು ಅಲ್ಕಾನಂದ ನದಿ ಸೇರುವಂತಹ ಕೇಶವ ಪ್ರಯಾಗವನ್ನು ನೋಡಬಹುದು. 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದಂತಹ ಕೇದಾರನಾಥನ ದರ್ಶನವನ್ನು ಮಾಡಿಕೊಂಡು ಬದ್ರಿನಾಥದ ಕಡೆಗೆ ನಾವು ಹೊರಟ್ವಿ. ದೊಡ್ಡ ದೊಡ್ಡ ಬೆಟ್ಟಗಳನ್ನು ಕೊರೆದು ಮಾಡಿರುವಂತಹ ಭಯಾನಕ ದಾರಿಗಳು, ಹಾಗೆ ಕಣ್ಣಿಗೆ ಮನಸ್ಸಿಗೆ ಸಂತೋಷವನ್ನು ನೀಡುವಂತಹ ರಮಣೀಯವಾದ ನೋಟಗಳನ್ನು ದಾಟಿ 7ರಿಂದ 8 ಗಂಟೆಗಳ ಕಾಲ ಪ್ರಯಾಣ ಮಾಡಿದಾಗ ನಮಗೆ ಸಿಗೋದು ಬದ್ರಿನಾಥ. ಬದ್ರಿನಾಥದಿಂದ ಮಾಣವರೆಗೂ ಬೇಕಾದಷ್ಟು ಶೇರಿಂಗ್ ಆಟೋಗಳು ಸಿಗುತ್ತೆ. ಆದರೆ ನಾವು ತಂದಿರೋ ವೆಹಿಕಲ್ಲಲ್ಲೇ ಫಸ್ಟ್ ಇಂಡಿಯನ್ ವಿಲೇಜ್ ಮಾಣಕ್ಕೆ ನಮ್ಮ ಪ್ರಯಾಣವನ್ನು ಮುಂದುವರಿಸಿದ್ವಿ. ಇನ್ನು ಕೆಲವೊಂದಿಷ್ಟು ಜನ ನಡೆದುಕೊಂಡೇ ಮಾಣನ ತಲುಪ್ತಾರೆ. ಮಾಣ ಗ್ರಾಮವನ್ನು ತಲುಪೋದಕ್ಕಿಂತ ಮುಂಚೆನೇ ಯಾವುದೋ ಬೇರೆ ಪ್ರಪಂಚಕ್ಕೆ ಬಂದಿದ್ದೀವಿ ಅನ್ನೋಂತಹ ಅನುಭವವನ್ನು ಇದು ನಮಗೆ ಕೊಡುತ್ತೆ. ಇಲ್ಲಿರುವಂತಹ ಪ್ರಕೃತಿ ಅಷ್ಟೊಂದು ಸುಂದರವಾಗಿದೆ. ಚೈನಾದ ಟಿಬೆಟನ್ನು ದಾಟಿ ಭಾರತಕ್ಕೆ ಬರುವಾಗ ಸಿಗುವಂತಹ ಮೊದಲನೇ ಊರೇ ಈ ಮಾಣ. ಹಾಗಾಗಿ ಇದನ್ನು ಭಾರತದ ಪ್ರಥಮ ಗ್ರಾಮ ಅಂತ ಕರೀತಾರೆ. ಇಲ್ಲಿ ಕಾಣಿಸ್ತಿರೋ ಆರ್ಚ್ವರೆಗೂ ಮಾತ್ರ ನಾವು ನಮ್ಮ ವೆಹಿಕಲ್ಸ್ನ ತರಬಹುದು. ಅಲ್ಲಿಂದ ಆಚೆಗೆ ನಮಗೆ ಸಿಗೋ ಈ ಥರ ಮಾರ್ಕೆಟ್ ರೋಡ್ಗಳಲ್ಲಿ ನಡ್ಕೊಂಡು ಹೋಗಬೇಕು. ಹೀಗೆ ಹೋದಾಗ ನಮಗೆ ಪ್ರಥಮವಾಗಿ ಸಿಗುವಂಥದ್ದೇ ಗಣೇಶ್ ಗುಫಾ. ಈ ಗಣೇಶ್ ಗುಫಾ ನಮಗೆ ಮಹಾಭಾರತ ಮತ್ತು ಮಹರ್ಷಿ ವೇದವ್ಯಾಸರ ಕಥೆಗಳೊಂದಿಗೆ ಜೋಡಣೆಯಾಗಿದೆ. ಆದ್ದರಿಂದ ಈ ಗುಹೆಗೆ ಐತಿಹಾಸಿಕ ಮಹತ್ವದ ಜೊತೆಗೆ ಧಾರ್ಮಿಕ ಮಹತ್ವನೂ ಇದೆ. ಆಚೆಯಿಂದ ನೋಡೋಕೆ ಈ ದೇವಸ್ಥಾನವನ್ನು ಇತ್ತೀಚೆಗೆ ಕಟ್ಟಿದ್ದಾರೆ ಅಂತ ಅನಿಸಿದ್ರೂ ಒಳಗಿರುವಂತಹ ಗಣಪತಿ ಹಾಗೆ ಗಣಪತಿ ಮೇಲಿರುವಂತಹ ಮಂಟಪ ಸಾವಿರಾರು ವರ್ಷಗಳ ಹಳೆಯದು ಅನ್ನೋದನ್ನು ನಮಗೆ ತಿಳಿಸುತ್ತೆ. ಬ್ರಹ್ಮದೇವನ ಪ್ರೇರಣೆಯಿಂದಾಗಿ ಮಹರ್ಷಿ ವೇದವ್ಯಾಸರು ಗಣೇಶನಿಗೆ ಮಹಾಭಾರತವನ್ನು ಬರೆಯುವಂತಹ ನಿವೇದನೆಯನ್ನು ಕೊಡ್ತಾರೆ. ಆಗ ಗಣಪತಿ ಇದೇ ಜಾಗದಲ್ಲಿ ಕುತ್ಕೊಂಡು ಮಹಾಭಾರತವನ್ನು ಬರೆದ್ರು ಅಂತಕ್ಕಂಥದ್ದು ಇಲ್ಲಿರುವಂತಹ ಜನಗಳು ಹೇಳ್ತಾರೆ. ಗಣಪತಿ ಈ ಗುಹೆಯಲ್ಲಿ ಕುತ್ಕೊಂಡು ಮಹಾಭಾರತವನ್ನು ಬರೀತಿದ್ರೆ ವೇದವ್ಯಾಸರು ಅವರು ಇದ್ದಂತಹ ಗುಹೆಯಲ್ಲೇ ಕುತ್ಕೊಂಡು ಮಹಾಭಾರತವನ್ನು ಹೇಳ್ತಿದ್ರಂತೆ. ವೇದವ್ಯಾಸರ ಗುಹೆ ಹತ್ರ ಭಾರತದ ಪ್ರಪ್ರಥಮ ಚಹಾದ ಅಂಗಡಿ ಇದೆ. ಅಂದರೆ ಇಂಡಿಯಾಸ್ ಫಸ್ಟ್ ಟೀ ಶಾಪ್ ಇರೋದು ಮಾಣದಲ್ಲಿ ವೇದವ್ಯಾಸರ ಗುಹೆ ಹತ್ರ. ಇಲ್ಲಿ ಹೋದರೆ ಚಹಾ ಕುಡಿಯೋದು ಮಾತ್ರ ಮರಿಬೇಡಿ. ಮಹರ್ಷಿ ವೇದವ್ಯಾಸರು ತಮ್ಮ 18 ಪುರಾಣಗಳನ್ನು ಇದೇ ಗುಹೆಯಲ್ಲೇ ಕೂತ್ಕೊಂಡು ಬರೆದ್ರು ಅಂತಕ್ಕಂಥ ಪ್ರತೀತಿನೂ ಇದೆ. ಇಲ್ಲಿ ಬರೆದಿರೋ ಹಾಗೆ ಈ ಗುಹೆ 5000 ವರ್ಷಗಳ ಹಳೆಯದು. ವೇದವ್ಯಾಸರ ಗುಹೆ ಮೇಲೆ ನಮಗೆ ಕಾಣಿಸ್ತಿರುವಂತಹ ಕಲ್ಲು ಬಂಡೆ ಹಳೆಯ ಕಾಲದಲ್ಲಿ, ಹಳೆಯ ಶತಮಾನದಲ್ಲಿ ಇವು 18 ಪುರಾಣಗಳಾಗಿದ್ವು. ಕಲಿಯುಗದ ಪ್ರಾರಂಭದಲ್ಲಿ ಈ ಪುರಾಣಗಳು ಕಲ್ಲು ಬಂಡೆಯಾಗಿ ಪರಿವರ್ತನೆಯಾದವು ಅನ್ನೋಂತಹ ಮಾಹಿತಿಯನ್ನು ಇಲ್ಲಿರುವಂತಹ ಜನ ನಮಗೆ ನೀಡಿದ್ರು. ಇಲ್ಲಿನ ಜನರು ಮಾಂಗೋಲ್ ಬುಡಕಟ್ಟಿನ ಬೋಟಿಯಾ ಅನ್ನೋ ಸಮುದಾಯಕ್ಕೆ ಸೇರಿದವರು. ಕುರಿಗಳನ್ನು ಕಾಯೋದು, ಕುರಿಯ ಉಣ್ಣೆಯನ್ನು ಬಳಸಿ ಸ್ವೆಟರ್, ಟೋಪಿ ಹಾಗೆ ಬೇರೆ ಉಡುಪುಗಳನ್ನು, ವಸ್ತುಗಳನ್ನು ಮಾಡೋದು ಇವರ ಕೆಲಸ. ಹಾಗೆ ಈ ಮಾಣ ಗ್ರಾಮದ ಜನರು ಗ್ರಾಮದ ಸುಂದರತೆಯ ಜೊತೆಗೆ ಅವರ ಕಲೆ ಮತ್ತು ಸಂಸ್ಕೃತಿಯನ್ನು ಕೂಡ ಈಗಲೂ ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದರ ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನೇ ನಾವು ಗೋಡೆಗಳ ಮೇಲೆ ಕಾಣೋದು. ಗಣೇಶ್ ಗುಫಾ ಮತ್ತು ಮಹರ್ಷಿ ವ್ಯಾಸ್ ಗುಫಾದಿಂದ ನಾವು ಮುಂದೆ ಹೋಗ್ತಾ ಇರೋದು ಸರಸ್ವತಿ ನದಿಯ ಉಗಮ ಸ್ಥಾನವನ್ನು ನೋಡೋದಕ್ಕೆ, ಅದರ ಹತ್ರನೇ ಇರೋ ಭೀಮದ ಕೊಳ ಭೀಮ್ ಫುಲ್ ನೋಡೋದಕ್ಕೆ, ಹಾಗೆ ಅದನ್ನು ದಾಟಿ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಪಾಂಡವರು ಈ ಭೀಮದ ಕೊಳದಿಂದಾನೇ ಸ್ವರ್ಗದ ದಾರಿಯನ್ನು ಹಿಡಿದ್ರು ಅಂತಕ್ಕಂಥದ್ದನ್ನು ನಾವು ಕೇಳ್ತೀವಿ. ಇಲ್ಲಿ ಕಾಣ್ತಿರೋ ಪ್ರತಿಮೆಗಳು ಶ್ವಾನದ್ದು, ಪಾಂಡವರು ಹಾಗೆ ದ್ರೌಪದಿಯದ್ದು. ಇದೇ ದಾರಿ ಮೂಲಕ ಮುಂದೆ ಹೋದರೆ ವಸುಧರ ಫಾಲ್ಸ್ ಸಿಗತ್ತೆ. ಅದನ್ನು ದಾಟಿ ಪಾಂಡವರು ಸ್ವರ್ಗದ ಕಡೆಗೆ ಹೋಗ್ತಾರೆ. ಇಡೀ ಭಾರತ ದೇಶದಲ್ಲಿ ಸರಸ್ವತಿ ನದಿ ನಮಗೆ ಕಾಣಿಸೋದು ಇದೊಂದು ಜಾಗದಲ್ಲಿ ಮಾತ್ರ. ಇದಾದ ನಂತರ ಸರಸ್ವತಿ ನದಿ ಗುಪ್ತಗಾಮಿನಿಯಾಗಿ ಭೂಮಿಯ ಒಳಗಡೆಯಿಂದ ತನ್ನ ಹರಿವನ್ನು ಶುರು ಮಾಡ್ತಾಳೆ.
ಇದಕ್ಕೆ ಒಂದು ಕತೆ ಇದೆ. ಗಣೇಶ ಮಹಾಭಾರತವನ್ನು ಬರೀಬೇಕಾದ್ರೆ ಸರಸ್ವತಿ ನದಿಯ ಆರ್ಭಟದಿಂದ ಅವರಿಗೆ ತೊಂದರೆ ಆಗ್ತಿತ್ತಂತೆ. ಅವಳ ಹರಿವನ್ನು ಕಡಿಮೆ ಮಾಡ್ಕೋ ಅಂತ ಹೇಳಿದ್ರೆ ಆ ಮಾತನ್ನು ಕೇಳಿಸ್ಕೊಂಡೇ ಇರೋದ್ರ ಕಾರಣ ಗಣೇಶ ಸರಸ್ವತಿ ನದಿಗೆ ಇದಾದ ನಂತರ ಮುಂದೆಲ್ಲೂ ನೀನು ಕಾಣಬಾರ್ದು ಅನ್ನುವಂತಹ ಶಾಪವನ್ನು ಕೊಡ್ತಾರೆ. ಈ ನದಿಯ ನೀರನ್ನು ನೀವಿಲ್ಲಿ ಕುಡಿಬಹುದು, ಬಾಟಲ್ಗಳಲ್ಲೂ ತುಂಬಿಸ್ಕೋಬಹುದು. ಅದರ ಪಕ್ಕಕ್ಕೆ ಸರಸ್ವತಿ ದೇವಿಯ ಮೂರ್ತಿನೂ ಇದೆ. ಹಾಗೆ ನದಿಯ ದಂಡೆಯ ಮೇಲೆ ದೇವಿಯ ದೊಡ್ಡ ದೇವಾಲಯನೂ ಇದೆ. ಸರಸ್ವತಿ ನದಿಯನ್ನು ನಾವು ನಿಂತು ನೋಡೋದು ಭೀಮನ ಶಿಲೆಯ ಮೇಲೆ. ಭೀಮಶಿಲೆ ಅಂದರೆ ಭೀಮ ಸರಸ್ವತಿ ನದಿಗೆ ಅಡ್ಡಲಾಗಿ ಇಟ್ಟಂತಹ ಒಂದು ದೊಡ್ಡ ಬಂಡೆ ಕಲ್ಲು. ಪಾಂಡವರು ಸ್ವರ್ಗದ ದಾರಿಯ ಕಡೆಗೆ ಹೋಗಬೇಕಾದ್ರೆ ಸರಸ್ವತಿ ನದಿ ತುಂಬ ಜೋರಾಗಿ ಹರಿತಿರ್ತಾಳಂತೆ. ಆ ಹರಿವಲ್ಲಿ ಉಳಿದ ಪಾಂಡವರು ಹಾಗೆ ದ್ರೌಪದಿ ದಾಟೋದಿಕ್ಕೆ ಆಗದೇ ಇದ್ದಾಗ ಭೀಮ ಈ ಕಲ್ಲನ್ನು ಅದರ ಮಧ್ಯಕ್ಕೆ ಇಟ್ಟು ಅದನ್ನು ದಾಟೋದಿಕ್ಕೆ ಸಹಾಯ ಮಾಡ್ತಾನೆ. ಹಾಗಾಗಿ ಈ ಕಲ್ಲಿಗೆ ಭೀಮಶಿಲೆ ಅಂತ ಕರೀತಾರೆ. ಹಾಗೆ ಅಲ್ಲಿ ನಿರ್ಮಾಣವಾದಂತಹ ಕೊಳಕ್ಕೆ ಭೀಮನ ಕೊಳ ಅಥವಾ ಭೀಮ್ಫುಲ್ ಅಂತಕ್ಕಂಥ ಹೆಸರು ಬಂದಿದೆ. ಇದನ್ನು ದಾಟಿ ನಾವು ಮುಂದಕ್ಕೆ ಹೋದಾಗ ನಮಗೆ ಸ್ವರ್ಗದ ದಾರಿ ಸಿಗತ್ತೆ. ಇದ್ರ ಮೇಲೆ ಬರೆದಿರೋದು ಸ್ವರ್ಗಾರೋಹಣ ಮಾರ್ಗ ಅಂತ. ಪಾಂಡವರಿಗೆ ಸಾಕ್ಷಾತ್ ಯಮಧರ್ಮರಾಜನೇ ಶ್ವಾನವಾಗಿ ಇವರಿಗೆ ಸ್ವರ್ಗದ ದಾರಿಯನ್ನು ತೋರಿಸ್ತಿರ್ತಾರೆ. ಶ್ರೀಕೃಷ್ಣನ ಮರಣದ ನಂತರ ಪಾಂಡವರಿಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಹತ್ಯೆಗಳನ್ನು ಮಾಡಿದ ಪಾಪ ಕಾಡೋದಿಕ್ಕೆ ಶುರುವಾಗತ್ತೆ. ಹಾಗಾಗಿ ಅಭಿಮನ್ಯುವಿನ ಮಗ ಪರೀಕ್ಷಿತ್ಗೆ ರಾಜ್ಯಭಾರವನ್ನು ಒಪ್ಪಿಸಿ ದ್ರೌಪದಿಯೊಂದಿಗೆ ಸ್ವರ್ಗದ ಕಡೆಗೆ ನಡೆಯೋದಿಕ್ಕೆ ಶುರು ಮಾಡ್ತಾರೆ. ಆದರೆ ದೇಹದ ಸಮೇತ ಸ್ವರ್ಗವನ್ನು ತಲುಪೋದಿಕ್ಕೆ ಸಾಧ್ಯ ಆಗೋದು ಯುಧಿಷ್ಠಿರನಿಂದ ಮಾತ್ರ. ಬೇರೆ ಎಲ್ಲರೂ ಅವರ ಕ್ರೋಧ ಲೋಭಗಳ ಕಾರಣದಿಂದ ಮಧ್ಯದಲ್ಲೇ ಮೃತ ಹೊಂದುತ್ತಾರೆ. ಈ ಸ್ವರ್ಗಾರೋಹಣ ಮಾರ್ಗವನ್ನು ದಾಟಿ 5 ಕಿಲೋಮೀಟರ್ಗಳವರೆಗೂ 2 ರಿಂದ 3 ಗಂಟೆಗಳ ಕಾಲ ನಡೆದುಕೊಂಡು ಹೋದಾಗ ನಮಗೆ ಸಿಗೋದು ವಸುಧರಾ ಫಾಲ್ಸ್. ಅತ್ಯಂತ ಸುಂದರವಾಗಿರುವಂತಹ ಈ ವಸುಧರಾ ಫಾಲ್ಸ್ನ ನೀರು ಪುಣ್ಯ ಮಾಡಿರೋರ ಮೇಲಷ್ಟೇ ಬೀಳತ್ತೆ, ಪಾಪ ಮಾಡಿರೋರ ಮೇಲೆ ಒಂದು ಹನಿ ನೀರೂ ಬೀಳಲ್ಲ ಅನ್ನೋವಂಥದ್ದನ್ನ ಇಲ್ಲಿರೋ ಜನರು ಹೇಳ್ತಾರೆ. ನೀವೇನಾದರೂ ಟೆಸ್ಟ್ ಮಾಡಬೇಕು ಅಂದರೆ ಒಂದ್ಸತಿ ವಸುಧರಾ ಫಾಲ್ಸ್ಗೆ ಭೇಟಿ ಕೊಡಿ. ಇದನ್ನು ಮುಗಿಸ್ಕೊಂಡು ಮತ್ತೆ ನಾವು ಮಾಣ ಗ್ರಾಮದ ಮೂಲಕನೇ ಹೋಗಿದ್ದು ಕೇಶವ ಪ್ರಯಾಗಕ್ಕೆ. ಈ ಪ್ರಯಾಗ ಅಂದ್ರೇನೆ ನದಿಗಳ ಸಂಗಮ ಸ್ಥಾನ. ಅಂದರೆ 2-3 ನದಿಗಳು ಸೇರೋವಂಥ ಸ್ಥಳಗಳನ್ನು ನಾವು ಪ್ರಯಾಗ ಅಂತ ಕರಿತೀವಿ. ಈ ಕೇಶವ ಪ್ರಯಾಗದಲ್ಲಿ ಅಲಕಾನಂದ ನದಿ ಹಾಗೆ ಸರಸ್ವತಿ ನದಿ 2 ಸೇರಿ ಒಟ್ಟಿಗೆ ಮುಂದೆ ಸಾಗತ್ತೆ. ಇಂತಹ ಸುಂದರವಾದಂತಹ ಮಾಣ ಗ್ರಾಮಕ್ಕೆ ಜನರು ಬದ್ರಿನಾಥನ ದರ್ಶನಕ್ಕೆ ಬಂದಾಗ ಮಾತ್ರ ಬರ್ತಾರೆ. ಆಗ ಮಾತ್ರ ಇಲ್ಲಿರುವಂಥ ಜನರು ಚಮೋಲಿ ಜಿಲ್ಲೆಯ ಬೇರೆ ಬೇರೆ ಗ್ರಾಮದಿಂದ ಮಾಣ ಗ್ರಾಮಕ್ಕೆ ಬಂದು ಅವರ ವ್ಯಾಪಾರವನ್ನು ಮಾಡ್ತಾರೆ. 6 ತಿಂಗಳ ಕಾಲ ಇಲ್ಲಿರೋದಕ್ಕೆ ಮಾತ್ರ ಇವರು ಮನೆಗಳನ್ನು ಕಟ್ಕೊಂಡಿರ್ತಾರೆ. ಈ ಮಾಣ ಗ್ರಾಮ ಸಮುದ್ರ ಮಟ್ಟದಿಂದ 3200 ಮೀಟರ್ಗಳಷ್ಟು ಎತ್ತರ, ಅಂದರೆ 10,500 ಅಡಿಗಳಷ್ಟು ಎತ್ತರ ಇರೋದ್ರಿಂದ ಇಲ್ಲಿ ಸಿಕ್ಕಾಪಟ್ಟೆ ಚಳಿಯಾಗತ್ತೆ. ಹಾಗೆ ಸ್ನೋಫಾಲ್ ಕೂಡ ಆಗತ್ತೆ. ಈ ಮಾಣ ಗ್ರಾಮದ ಆರ್ಚ್ ಇಂದ ಹಿಂದೆನೇ ಅಲಕಾನಂದ ನದಿ ಹರಿಯುತ್ತೆ. ಅಲ್ಲಿಂದಾನೇ ನಾವು ನೋಡಿದಾಗ ಅಷ್ಟು ದೂರದಲ್ಲಿ ಕಾಣಿಸ್ತಿರೋದೇ ವಸುಧರಾ ಫಾಲ್ಸ್. ನೋಡಿದ್ರೆ ಇಲ್ಲೇ ಆರಾಮಾಗಿ ಹೋಗ್ಬಿಡ್ಬೋದಲ್ಲ ಅಂತ ಅನಿಸುತ್ತೆ. ಆದರೆ ಅಲ್ಲಿ ಹೋಗೋದಕ್ಕೆ ಮಾತ್ರ ತುಂಬಾ ಕಷ್ಟಪಡಬೇಕು. ಈ ಸಾರಿ ನಾವು ನೋಡಿದಂತಹ ಈ ಮಾಣ ಗ್ರಾಮ ನಮ್ಮ ಜೀವನದ ಅತ್ಯಂತ ಸುಂದರ ಅನುಭವಗಳಲ್ಲಿ ಒಂದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಮಾಣ ಗ್ರಾಮ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋಗೆ ಬಂದು ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ಸಿಗೋಣ. ಹರ ಹರ ಮಹಾದೇವ.